wants to sum up his contribution to the state, to the cause of social welfare as well, and talk about how he's done a lot for the Ahinda community, the SCSTs. There you go, Chief Minister starting with a stern warning, saying stop making noise and getting ready to speak. ಆಯ್ತಾ ಎಲ್ಲ ಸೆಟ್ಲ್ ಆದ್ರ ಎಲ್ಲ ಮಾಧ್ಯಮದ ಸ್ನೇಹಿತರೆ, ಇನ್ನು ಜೋರಾಗಿ ಮೈಕ್ ಇಲ್ವಾ? ಕೇಳಿಸ್ತಾ ಇದೆ ಎಲ್ರಿಗೂ? ಮಾಧ್ಯಮದ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜ್ಯಪಾಲರ ಭವನದಲ್ಲಿ I have resigned from the post of Chief Minister. ರಾಜ್ಯಪಾಲರು ಊರಿನಲ್ಲಿ ಇಲ್ಲ. The governor is not present in town. Hence, I had to go to his office and submit resignation. ರಾಜೀನಾಮೆ ಪತ್ರವನ್ನ ಅವರ ಕಚೇರಿ, ಅವರ ಕಾರ್ಯದರ್ಶಿ, I've handed over the resignation letter to his secretary. ನಾನು ಮೊದಲಿನಿಂದಲೂ ಹೇಳ್ತಿದ್ದೆ, ಅನೇಕ ಸಾರಿ ಹೇಳಿದ್ದೀನಿ ಮಾಧ್ಯಮದವರು ಮುಂದೆ. I've said it several times earlier, even in the media. ಹೈಕಮಾಂಡ್ನವರು ಯಾವಾಗ ಸೂಚಿಸ್ತಾರೆ I told that the moment the High Command instructs me, ರಾಜೀನಾಮೆಯನ್ನು I will ಕೊಡ್ತೇನೆ ಅಂತ resign. ಹೇಳಿದ್ದೆ. ಅದರ ಪ್ರಕಾರ ಮೊನ್ನೆ ಹೈಕಮಾಂಡ್ Accordingly, ರಾಜೀನಾಮೆ ಕೊಡಿ ಅಂತ ಹೇಳಿದ ಮೇಲೆ day ನಾನು ನಾಳಿದ್ದು before ರಾಜೀನಾಮೆ yesterday, ಕೊಡ್ತೀನಿ ಅಂತ ಹೇಳಿದೆ. ಅಂದ್ರೆ the High Command had asked me to resign, and I told them that I would resign day after tomorrow. ಹಾಗಾಗಿ ಇವತ್ತು ರಾಜೀನಾಮೆಯನ್ನು ಸಲ್ಲಿಸ್ತಾ ಇದ್ದೇನೆ. As a result, I have submitted my resignation. ರಾಜ್ಯಪಾಲರು ನನ್ನ ರಾಜೀನಾಮೆ ಪತ್ರವನ್ನು ಅವರು ಬಂದ ಮೇಲೆ ಅಂಗೀಕಾರ ಮಾಡ್ತಾರೆ ಅಂತೇಳಿ ಸಂಪೂರ್ಣ ವಿಶ್ವಾಸ ಇದೆ. ಯಾಕಂದ್ರೆ ಸಂವಿಧಾನದ I'm ಪ್ರಕಾರ confident ಮಾಡಲೇಬೇಕು. that the governor will accept my resignation once he's back in town. According to Constitution, he has to. ಅವರು
ಪ್ರೊಸೀಜರ್ ಏನು ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟದ್ದು. ಆದರೆ ಒಂದು ಸಾರಿ ಮುಖ್ಯಮಂತ್ರಿಗಳು The procedure that he follows, I leave it to him. ಅಂಗೀಕಾರ ಮಾಡಿ ಮುಂದಿನ ಮುಖ್ಯಮಂತ್ರಿಗೆ ಅವಕಾಶ ಮಾಡಿಕೊಡ್ಬೇಕಾಗಿರ್ತಕ್ಕಂಥದ್ದು ಅವರ ಜವಾಬ್ದಾರಿ. It's his responsibility to accept the resignation and make way for the next chief ನಮ್ಮ minister to ಪಕ್ಷ take office. 135+1 ಸ್ಥಾನಗಳನ್ನು ನಾವು ಪಡೆದಿದ್ದೇವೆ. Our party has got 135 seats plus one independent. ಜೊತೆಯಲ್ಲಿ ಇಬ್ಬರು ಇಂಡಿಪೆಂಡೆನ್ಸು ಕೂಡ ನಮ್ಮ ಸರ್ಕಾರಕ್ಕೆ ಬೆಂಬಲವನ್ನು ವ್ಯಕ್ತ ಮಾಡಿದ್ದಾರೆ. We also have two other independents who extended support to us. ಅದರಿಂದ ನಾವು ಸಂಪೂರ್ಣ ಬಹುಮತದಲ್ಲಿದ್ದೇವೆ. We have absolute majority. ಅದರಿಂದ ಮುಂದಿನ ಮುಖ್ಯಮಂತ್ರಿಗೆ ಅವಕಾಶ ಮಾಡಿಕೊಡಬೇಕಾಗಿರ್ತಕ್ಕಂಥದ್ದು. As a result, they will have to make way or give opportunity to the next chief minister. ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. And we have full majority, and the constitution now gives us that right. ಕರ್ನಾಟಕದ ಮೇರು ನಟ ರಾಜ್ಕುಮಾರ್ ಅವರು ಅಭಿಮಾನಿ ದೇವರು ಅಂತ ಕರೀತಾ ಇದ್ದರು. ನಾನು ರಾಜಕಾರಣಿ, Actor Dr. Rajkumar would call his fans as God. ನಾನು ಸಂವಿಧಾನನೇ ನಮ್ಮ ಧರ್ಮ ಅಂತ ತಿಳ್ಕೊಂಡಿರ್ತಕ್ಕಂಥವ್ರು. I'm a politician and I believe constitution is my religion. ಮತದಾರರೇ ನಮ್ಮ ಅಭಿಮಾನಿ ದೇವರು. And voters are like God. ಕನ್ನಡ ನಾಡಿನ ಕರ್ನಾಟಕದ 7 ಕೋಟಿ ಜನಸಂಖ್ಯೆ ಸೇವೆ ಮಾಡ್ತಕ್ಕಂಥ ಅವಕಾಶ ನನಗೆ ಸಿಕ್ಕಿತ್ತು. 2 ಬಾರಿ I've got the opportunity to serve 7 crore Kannadigas. I've got the opportunity to be chief minister 2 twice. ಬಾರಿ ವಿರೋಧ ಪಕ್ಷದ ನಾಯಕನಾಗ್ತಕ್ಕಂಥ ಅವಕಾಶ ಸಿಕ್ಕಿತ್ತು. I also got the opportunity to be leader of ಈ opposition ಅವಕಾಶವನ್ನು twice. ಒದಗಿಸ್ಕೊಟ್ಟಂತ ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ನಮ್ಮ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, I'm grateful to Sonia Gandhi, Rahul ಈ Gandhi and our ಸಂದರ್ಭದಲ್ಲಿ President Mallikarjun Kharge for giving me that opportunity. I would ಅಪಾರವಾದಂಥ like to thank them ಧನ್ಯವಾದಗಳನ್ನು at this point in time. ಅವರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ನಾನು ಕಾಂಗ್ರೆಸ್ ಸೇರಿದ್ದು 2006ರಿಂದ ಕಾಂಗ್ರೆಸ್ಸಿನ ಕಾರ್ಯಕರ್ತರು, ಎಲ್ಲ ಕಾಂಗ್ರೆಸ್ಸಿನ ಮುಖಂಡರುಗಳು, All Congress workers and Congress leaders, ಲೋಕಸಭಾ ಮತ್ತು ರಾಜ್ಯಸಭಾ MLAs, ಸದಸ್ಯರು, Lok Sabha and Rajya Sabha members, ನನಗೆ ಪ್ರೀತಿಯನ್ನು ತೋರಿಸಿದ್ದಾರೆ.
ಅವಕಾಶವನ್ನು have shown ಕಲ್ಪಿಸಿದ್ದಾರೆ. their love to me. They've given me opportunities. ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. I'm grateful for all of that. ನಾನು 2 ಸಾರಿ ಮುಖ್ಯಮಂತ್ರಿ ಆಗಿರುವಾಗ 2023ರಿಂದ 18ರವರೆಗೆ ಮೊದಲನೇ ಸಾರಿ, 2013ರಿಂದ 18ರವರೆಗೆ, ಆಮೇಲೆ 23ರಿಂದ ಇಲ್ಲಿವರೆಗೆ. ಈ ಸಂದರ್ಭದಲ್ಲಿ ನನ್ನ ಜೊತೆ ಕೆಲಸ ಮಾಡಿದಂಥ ನನ್ನ ಸಹೋದ್ಯೋಗಿಗಳು ಅವರು ಎಲ್ಲ ರೀತಿಯಲ್ಲೂ ಕೂಡ ಬೆಂಬಲವನ್ನು, ಸಹಕಾರವನ್ನು, All my cabinet colleagues who supported me between 2013 and 18 ನನ್ನ ಮೇಲೆ ವ್ಯಕ್ತ and ಮಾಡಿದ್ದಾರೆ. over the last 3 years have showed ಅದಕ್ಕಾಗಿ their love ನಾನು ಯಾವಾಗಲೂ towards ಕೂಡ me. ಚಿರಋಣಿಯಾಗಿರ್ತೇನೆ ಅಂತಕ್ಕಂಥ ಮಾತುಗಳನ್ನು I'm always grateful for that. ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಹಳ್ಳಿಗಾಡಿನಿಂದ ಬಂದಂಥವನು. I'm somebody who's come from the rural background. ನಾನು ಮುಂದೊಂದು ದಿನ ಶಾಸಕನಾಗ್ತೇನೆ, ಮಂತ್ರಿ ಆಗ್ತೇನೆ, I never thought that one day I'll become either an MLA, a minister, ಮುಖ್ಯಮಂತ್ರಿ ಆಗ್ತೇನೆ, or ವಿರೋಧ even ಪಕ್ಷದ chief ನಾಯಕ minister. ಆಗ್ತೇನೆ ಅಂತಕ್ಕಂಥ ಕನಸು ಕಂಡಿದ್ದೆ. I did not even dream about it. ನಾನು ರಾಜಕಾರಣಕ್ಕೆ ಬಂದದ್ದು ಆಕಸ್ಮಿಕ. ಯಾಕಂದ್ರೆ ನಮ್ಮ ಕುಟುಂಬ My entry into politics was mere accident. Nobody from my community or my family was in politics. ತಂದೆ ತಾಯಿಗಳಾಗಲಿ ಅಥವಾ ಇನ್ಯಾರೇ ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂಥವ್ರು ಯಾರು ಕೂಡ ರಾಜಕಾರಣದಲ್ಲಿ ಇರಲಿಲ್ಲ. ನಾನು ಮೊದಲಿನಿಂದಲೂ ಕೂಡ ರಾಜಕಾರಣಕ್ಕೆ ಬಂದಂದಿನಿಂದ ಬುದ್ಧ, ಬಸವ, ಬಾಬಾ ಸಾಹೇಬ್ ಅಂಬೇಡ್ಕರ್, Ever since coming into politics, ಗಾಂಧೀಜಿ, ಇವರ ತತ್ವಾದರ್ಶಗಳಲ್ಲಿ ನಂಬಿಕೆ ಇಟ್ಕೊಂಡಿದ್ದಂಥವ್ರು. ever since coming into politics, I believed in the ideology of Buddha, Basava, Gandhiji, and Ambedkar. ಸಂವಿಧಾನದಲ್ಲಿ ಅಪಾರವಾದಂಥ ಗೌರವ ಇಟ್ಕೊಂಡಿರ್ತಕ್ಕಂಥವ್ರು. I'm somebody who believes or has immense faith in the Constitution. ಎಲ್ಲ ಒಂದು ಕುಟುಂಬವಾಗಿ ಬಾಳಬೇಕು ಅಂತಕ್ಕಂಥದ್ರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು. ಯಾವುದೇ ಜಾತಿ, ಮತ, I'm somebody ಧರ್ಮ, who believes that everybody, cutting across caste lines, religious lines, ನಾವೆಲ್ಲರೂ should ಕೂಡ work ಒಂದು and be ಕುಟುಂಬವಾಗಿ together ಬಾಳ್ಬೇಕು as one family. ಅಂತಕ್ಕಂಥದ್ರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು. ಮತ್ತೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಈ ದೇಶದ ಸಂಪತ್ತು, ಅಧಿಕಾರ ಎಲ್ರಿಗೂ ಸಮಾನವಾಗಿ ಹಂಚಿಕೆ ಆಗಬೇಕು ಅಂತಕ್ಕಂಥದ್ರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ. ಅದಕ್ಕಾಗಿಯೇ
ಬುದ್ಧನ ವಿಚಾರ, ಬಸವಣ್ಣವರ ವಿಚಾರ, ಗಾಂಧೀಜಿಯವರ ವಿಚಾರ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರ, ನಮಗೆ ಆದರ್ಶಪ್ರಾಯ. ಇಡೀ ಸಮಾಜ ಕುವೆಂಪು ಅವರು ಹೇಳಿದಂತೆ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅನ್ನೋದ್ರ ನಂಬಿಕೆ ಇದೆ. I'm somebody who believes that the entire state ಈ ಸಮಾಜ should be a happy place for the whole community. ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕು, ಸಮಾನ ಅವಕಾಶಗಳು ಎಲ್ರಿಗೂ ಸಿಗಬೇಕು, Everybody should get equal opportunity. Sandeep could come. ಸಮಾನ ಅವಕಾಶಗಳು ಇಲ್ಲದೇ ಇರೋದ್ರಿಂದಲೇ ನಮ್ಮ ಸಮಾಜದಲ್ಲಿ ನಾವು ಅಸಮಾನತೆಯನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ಅಸಮಾನತೆ ತೊಲಗಬೇಕಾದ್ರೆ This discrimination in the society should end. ಎಲ್ಲರಿಗೂ ಸಮಾನತೆಯ ಅವಕಾಶ ಸಿಕ್ಕಲೇಬೇಕು. ಅದಕ್ಕಾಗಿ ನಮ್ಮ ಮೊದಲನೇ ಅವಧಿಯಲ್ಲಿದ್ದಂಥ ಸರ್ಕಾರ 2013-2018 2023ರಿಂದ ಇಲ್ಲಿವರೆಗೆ ಇರ್ತಕ್ಕಂಥ ಸರ್ಕಾರ, That's why a government, the one from 2013 to 18 and the present one, ಸಮಾನ ಅವಕಾಶಗಳು ಸಮಾನತೆ ಬರಲಿಕ್ಕೆ ಪ್ರಯತ್ನಗಳನ್ನು ಮಾಡಿದ್ದೇವೆ. ಮತ್ತೆ ನಾವು ಏನು try to ಮ್ಯಾನಿಫೆಸ್ಟೋನಲ್ಲಿ ensure that there's no discrimination and there are equal opportunities. ಆ ಮ್ಯಾನಿಫೆಸ್ಟೋನಲ್ಲಿ ಹೇಳಿರ್ತಕ್ಕಂಥ ಭರವಸೆಗಳು ಅವುಗಳನ್ನು ಜಾರಿ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ. We made the honest attempt at implementing all our promises that was mentioned in the manifesto. ಎರಡು 2013ರಿಂದ 2018ರವರೆಗೆ ನಮ್ಮ ಮ್ಯಾನಿಫೆಸ್ಟೋ ಮೂಲಕ 165 ಭರವಸೆಗಳನ್ನು ಕೊಟ್ಟಿದ್ದೇವೆ. Between 2013 and ಆ 2018, ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿದ್ದೇವೆ. promises made in the manifesto, we managed to fulfill 158 of them. ಆಮೇಲೆ 2023 ಮ್ಯಾನಿಫೆಸ್ಟೋ ಮೂಲಕ ಡಾಕ್ಟರ್ ಪರಮೇಶ್ವರ್ ಅಧ್ಯಕ್ಷರಾಗಿದ್ದರು, ಮ್ಯಾನಿಫೆಸ್ಟೋ ಕಮಿಟಿ ಅಧ್ಯಕ್ಷರಾಗಿದ್ದರು. Through our manifesto that was released in 2023, ಆಗ ಸುಮಾರು 550ಕ್ಕೂ ಹೆಚ್ಚು ಭರವಸೆಗಳನ್ನು ಕೊಟ್ಟಿದ್ದರು. we had given 550 promises. 300 ಭರವಸೆಗಳನ್ನು ಈಡೇರಿಸಿದರು. ಸುಮಾರು 300 We ಭರವಸೆಗಳನ್ನು fulfilled 300 of those promises. ಅದ್ರ ಜೊತೆಗೆ 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಘೋಷಣೆ ಮಾಡಿದ್ದರು. We've also rolled out 5 guarantees along with that. ಈ 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಮೊದಲನೇ ವರ್ಷವೇ ಈಡೇರಿಸಿದ್ದೀವಿ. In our very first year, ಇಲ್ಲಿವರೆಗೆ ಸುಮಾರು We implemented all 5 guarantees. 1,40,000 ಕೋಟಿಗೂ ಹೆಚ್ಚು ಹಣ ಈ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದ್ವಿ. we've disbursed more than ನಾನು 1,40,000 ಯಾಕೆ ಇದನ್ನೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ crores on this money, on these ನಾವು guarantees. ಜನತೆಗೆ ಕೊಟ್ಟಂತ ಭರವಸೆಗಳನ್ನು I'm mentioning all this to show that the promises that we gave to people, we fulfilled.
ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ. You made an honest attempt at fulfilling the promises made in our manifesto. ಇದು ನನಗೆ ಮತ್ತು ನಮ್ಮ ಪಕ್ಷಕ್ಕೆ ಸಂತೃಪ್ತಿಯನ್ನು ಕೊಟ್ಟಿರ್ತಕ್ಕಂಥ ವಿಚಾರ ಅಂತಕ್ಕಂಥದ್ದನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತೇನೆ. This has given us a lot of satisfaction, both to me and my party. ಅಪಪ್ರಚಾರ ಮಾಡಿದ್ರು ವಿರೋಧ ಪಕ್ಷದವರು. Opposition parties indulged including in maligning Prime Minister of the country. our party. None other than the Prime Minister of this country also indulged in it. ಈಡೇರಿಸಲಿಕ್ಕಾಗಲ್ಲ. ರಾಜ್ಯದ ಆರ್ಥಿಕ They said we wouldn't be able to fulfill our promises. ಖಜಾನೆ ಖಾಲಿ We would go bankrupt. ಅಭಿವೃದ್ಧಿ ಕೆಲಸಗಳಿಗೆ They said the exchequer would go empty. ಅಂತೇಳಿ ಇವತ್ತು ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ ಮೇಲೆ ಕರ್ನಾಟಕ After ಈ ದೇಶದಲ್ಲೇ we started guarantee schemes. ಕಲಾ ಆದಾಯದಲ್ಲಿ ನಂಬರ್ 1 ಸ್ಥಾನದಲ್ಲಿದ್ದೇವೆ. In fact, we are in number 1 position. ಕಲಾ ಆದಾಯದಲ್ಲಿ we are number 1 in the entire country. Phone ಮಾಡಿ ಟಿಕ್ ಟಾಕ್. GST collection ನಲ್ಲಿ we are number 2 in the entire country. Maharashtra is number 1. Karnataka is number 2. 26-27 ಆರ್ಥಿಕ ವರ್ಷದಲ್ಲಿ ಇಡೀ ದೇಶದ GSDP 7.4 ಇದ್ರೆ ಕರ್ನಾಟಕ 8.1 ರಷ್ಟಿದೆ. ರಷ್ಟಿದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಹಣಕಾಸಿನ ಮಂತ್ರಿಯಾಗಿ ಈ ರಾಜ್ಯದ ಮೇಲೆ ಸಾಲ ಮಾಡಿಬಿಟ್ಟಿದ್ದಾರೆ ಅಂತೇಳಿ ಆರೋಪಗಳನ್ನು ಮಾಡ್ತಾರೆ. ಇದು ಸುಳ್ಳು. ಸುಳ್ಳು ಆರೋಪ, ರಾಜಕಾರಣಕ್ಕೋಸ್ಕರ ಮಾಡ್ತಕ್ಕಂಥ ಆರೋಪ. ನಾನು ಅಸೆಂಬ್ಲಿದಲ್ಲೂ ಕೂಡ ಹೇಳಿದ್ದೀನಿ, ಬಜೆಟ್ ಮೇಲೆ ಉತ್ತರ ಕೊಡುವಾಗ ಹೇಳಿದ್ದೀನಿ, ಅಸೆಂಬ್ಲಿದಲ್ಲೇ ಹೇಳಿದ್ದೀನಿ ಉತ್ತರ ಕೊಡುವಾಗ. GSDP ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟು 2002ರಲ್ಲಿ ಪಾಸ್ ಆಯಿತು. ಅವತ್ತಿನಿಂದ ಜಾರಿನಲ್ಲಿದೆ. 2002ನೇ ಇಸ್ವಿ SM ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿದ್ದಾಗ. ಮೂರು ಮಾನದಂಡಗಳನ್ನು ಹೇಳ್ತಾರೆ ಅಲ್ಲಿ. ಒಂದು ಫಿಸ್ಕಲ್ ಡಿಫಿಸಿಟ್ 3% ಒಳಗಡೆ ಇರಬೇಕು. ಒಂದು ಆರ್ಥಿಕ ಪರಿಸ್ಥಿತಿ ಸದೃಢವಾಗಿದೆ ಅಂತ ಗೊತ್ತಾಗಬೇಕಾದ್ರೆ ಮೂರು ಮಾನದಂಡಗಳು. For a state's financial situation to be strong, the fiscal deficit needs to be below 3.5%. 2002.
ಅದ್ರ ಪ್ರಕಾರ ನಮ್ಮ ಫಿಸ್ಕಲ್ ಡಿಫಿಸಿಟ್ 3% ಒಳಗಡೆ ಇರಬೇಕು. A fiscal deficit needs to be below 3%. ನಮ್ಮದು 3% ಒಳಗಡೆನೇ ಇದೆ. ಕರ್ನಾಟಕದ Our fiscal deficit is below 3%. 3% ಒಳಗಡೆ ಇದೆ. $2.95. In fact, it's 2.95%. ಆಮೇಲೆ ಸಾಲ ನಮ್ಮ GSDPಯ 25% ಒಳಗಡೆನೆ ಇರಬೇಕು. The state Karnataka debt needs to be GSDP below 25% of GSDP. And Karnataka's GSDP 30 ಲಕ್ಷಕ್ಕೂ ಹೆಚ್ಚು. Karnataka's GSDP is more than 30 lakh ಕರ್ನಾಟಕದ crores. GSDP 30 ಲಕ್ಷಕ್ಕೂ ಹೆಚ್ಚು. ನಮ್ದು GSDP. Our GSDP is more than 30 lakh crores. ಕರ್ನಾಟಕದ ಸಾಲ And Karnataka's debt 25.94 ಅಂದ್ರೆ 25 point. 25 ಅಂತ ಬರ್ಕೋಬೇಡಿ, 24.94 25% ಒಳಗಡೆ ಇರಬೇಕು. Karnataka's debt is less than 25% of the GSDP. ಆಮೇಲೆ ಇನ್ನೊಂದು ಏನು ಹೇಳ್ತದೆ ಮಾನದಂಡ ಅಂತಂದ್ರೆ ರೆವಿನ್ಯೂ ಸರ್ಪ್ಲಸ್ ಇರಬೇಕು. The other yardstick is that you have to be revenue surplus. ನಾವು ರೆವಿನ್ಯೂ ಡೆಫಿಸಿಟ್ ನಲ್ಲಿ ಇದ್ದೀವಿ, We are in revenue deficit. ಸರ್ಪ್ಲಸ್ ನಲ್ಲಿ ಇಲ್ಲ We are not in revenue surplus. ಈ ವರ್ಷ. ಯಾಕಂತಂದ್ರೆ ಹಿಂದೆ ಇದ್ದಂತ ಬಿಜೆಪಿ ಸರ್ಕಾರ ಆರ್ಥಿಕವಾಗಿ ಹಾಳು ಮಾಡಿಟ್ಟಿತ್ತು. That's because the previous BJP government had ruined it. ಈ ವರ್ಷ ಅಂದರೆ 2026-27 ಸುಮಾರು 19,000 ಕೋಟಿ ರೆವಿನ್ಯೂ ಡಿಫಿಸಿಟ್ ಇದೆ. We have a revenue deficit of 19,000 crores this year. ಅದು ಯಾಕೆ ಡಿಫಿಸಿಟ್ ಆಯಿತು ಅಂತಂದ್ರೆ The revenue deficit is because 15ನೇ ಹಣಕಾಸಿನ ಆಯೋಗ ನಮಗೆ the 15th Finance Commission ಹಣವನ್ನು did not give us the money that they had to give. 15ನೇ ಹಣಕಾಸಿನ ಆಯೋಗ ಏನು ಶಿಫಾರಸು ಮಾಡಿತ್ತು, 5,495 ಕೋಟಿ ಒಂದು ವಿಶೇಷ ಗ್ರಾಂಟ್ಸ್ ಅಂತ ಕೊಟ್ಟಿದ್ರು. A special ಅದು grant ಕೊಡ್ಲಿಲ್ಲ. of more than 5,000 crores that wasn't given. ಆಮೇಲೆ ಕೆರೆಗಳ ಅಭಿವೃದ್ಧಿಗೆ ಬೆಂಗಳೂರು ಸಿಟಿನಲ್ಲಿ ಕೆರೆಗಳ ಅಭಿವೃದ್ಧಿಗೆ 3,000 ಕೋಟಿ ರೆಕಮೆಂಡ್ ಮಾಡಿದ್ರು. ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೋಟಿ ರೆಕಮೆಂಡ್ ಮಾಡಿದ್ರು. For peripheral ring road, 3,000 crores was recommended. ಒಟ್ಟು 11,495 ಕೋಟಿ ಕೊಡ್ಲಿಲ್ಲ. Overall, 11,000 crores they did not give. ಬಜೆಟ್ನಲ್ಲಿ ಹೇಳಿದ್ರು, And for Upper Bhadra project, ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದದು ಅವ್ರ ಬಜೆಟ್ the ಸ್ಪೀಚ್. Finance Minister Nirmala Sitharaman did not give the money that was declared in the budget. It was declared in the year 2023-24. ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ 5,300 ಕೋಟಿ ಕೊಡ್ತೀನಿ. They said they would give 5,300 crores for the Upper Bhadra project. ಆಮೇಲೆ
ಇದು ನಮಗೆ GST ಜಾರಿ ಬಂದದ್ರಿಂದ ನಮಗೆ ಪರಿಹಾರ Because ಕೊಡ್ತಾ the ಇದೆ. GST being implemented, they were Yeah, giving no, us a compensation. They stopped that compensation as well. ಎಷ್ಟು ನಷ್ಟ ಆಗ್ತದೆ ಅಷ್ಟನ್ನು ತುಂಬಿಕೊಡ್ತೀವಿ ಅಂತ ಹೇಳಿದ್ರು. ಆಮೇಲೆ JJM And even the Jal Jeevan mission, ಜಲ ಜೀವನ್ ಮಿಷನ್ ಅದರಲ್ಲಿ ಸುಮಾರು more than 10,000 crores ಬರಲಿಲ್ಲ. 17,000 ಕೋಟಿ. ಅದಕ್ಕೆ ನಾನು we did not get 17,000 crores under Jal Jeevan mission. 10,000 crores ಅಂತ ಹೇಳಿದ್ದು ಅದು ಬರಲಿಲ್ಲ. ಆಮೇಲೆ ನರೇಗಾ ಸ್ಟಾಪ್ ಮಾಡ್ಬಿಟ್ರು. And they stopped the Narega ನಾವೇ scheme. ವರ್ಷದ್ದು ಹಣನೂ ಕೂಡ ಕೊಡಲಿಲ್ಲ. ಸೊ ಹಿಂಗಾಗಿ ನಮ್ಮ ಬಜೆಟ್ ರೆವಿನ್ಯೂ ಡಿಫಿಸಿಟ್ ಆಗಲಿಕ್ಕೆ ಕಾರಣ ಆಯಿತು. ಅದರ್ವೈಸ್ ನಾವು ಸರ್ಪ್ಲಸ್ ನಲ್ಲೇ ಇರ್ತೀವಿ. ಇವತ್ತು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಟ್ಟದ್ರಿಂದ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗಿದೆ. ದಿನಪತ್ರಿಕೆಯಲ್ಲೆಲ್ಲ ಬರ್ತದೆ, ನೀವೆಲ್ಲ ನೋಡಿರ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೆಣ್ಮಕ್ಳು ಹೇಳೋದು, ಬೇರೆಯವ್ರು ಹೇಳೋದು ಎಲ್ಲ ನಂಬ್ಕೊಂಡಿದ್ದೀನಿ ನಾನು. ಪರ್ಚೇಸಿಂಗ್ ಪವರ್ ಅದೇ ಕನ್ನಡದಲ್ಲಿ ಹೇಳಿದೆ ನಾನು. ನಾನು ಯಾವತ್ತೂ ಕೂಡ ಅಧಿಕಾರದ ಹಿಂದೆ, ಹಣದ ಹಿಂದೆ ಓದವನಲ್ಲ. ಆಸ್ತಿ ಪಾಸ್ತಿ ಮಾಡ್ಕೋಬೇಕು ಅಂತಲೂ ಕೂಡ ಯೋಚನೆ ಮಾಡಿರಲಿಲ್ಲ. ಮತದಾರ ದೇವರುಗಳು ಯಾವಾಗ ಅಧಿಕಾರ ಕೊಟ್ಟಿದ್ದಾರೆ ಅವು ಎಲ್ಲರೂ ಕೂಡ ಯಾವಾಗ ಮಾಡಿದ್ದಾರೆ. ನಾನು 83ರಲ್ಲಿ ಶಾಸಕನಾದವನು, 78ರಲ್ಲಿ ತಾಲೂಕಾ ಬೋರ್ಡ್ ಮೆಂಬರ್ ಆದವನು, 1978 Became a member in 1978. ಸುಮಾರು 50 ವರ್ಷ ಆಗ್ತಾ ರಾಜಕಾರಣ ಜೀವನ ಅದು 50 ವರ್ಷ ಆಗ್ತಾ ಬಂದಿದೆ. 28ಕ್ಕೆ 50 ವರ್ಷ. I'm almost finishing 50 years in political life. ನನ್ನ ರಾಜಕೀಯ ಜೀವನ ತೆರೆದ ಪುಸ್ತಕ. My political career is like an open book. ಇವತ್ತಿನ ರಾಜಕೀಯದಲ್ಲಿ ಜನಶಕ್ತಿ ಇರೋರು ಮಾತ್ರ ರಾಜಕೀಯ ಉಳ್ಕೊಳ್ಳಲಿಕ್ಕೆ ಸಾಧ್ಯ. ಮತ್ತೆ ಅಧಿಕಾರ ಕೊಡೋರು ಜನರೇ. It's the people who give us power. ಅದರಿಂದ ನಾನೆಂದೂ ಕೂಡ
Even now, ನಾನು ನಂಬ್ಕೊಂಡಿರ್ತಕ್ಕಂಥ ಮೌಲ್ಯಗಳು, I believe in the values. ಅವುಗಳ ಜೊತೆ ರಾಜಿ ಮಾಡ್ಕೊಂಡಿಲ್ಲ. There's no compromise when it comes to the values that I believed in. ರಾಜಿ ಆಗಿಲ್ಲ. There's no compromise when it comes to my ideology. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ, ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ, Every person in ಮನುಷ್ಯನಿಗೂ ಕೂಡ the society, including the last one in the ಬದುಕಿನ society, ಪ್ರಾಥಮಿಕ ಆದ್ಯತೆಗಳಾದ ಅನ್ನ, ಆರೋಗ್ಯ, ಶಿಕ್ಷಣ, ವಸತಿ, ಉದ್ಯೋಗ ಲಭಿಸಬೇಕು ಅನ್ನೋದ್ರಲ್ಲಿ ನಂಬಿಕೆ ಇಟ್ಕೊಂಡಿದೆ. everybody should get housing, shelter, education and employment in the last person in the society. ಅದಕ್ಕೋಸ್ಕರನೇ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಡವರು ಅವ್ರಿಗೆಲ್ರಿಗೂ ಕೂಡ ಅನ್ನ, ಗೃಹಲಕ್ಷ್ಮಿ ಮೂಲಕ 2,000 ರೂಪಾಯಿ ಕೊಡೋದು, ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು, People of all community ಗೃಹ and all ಜ್ಯೋತಿ ಮೂಲಕ religions. ಎಲ್ಲ 1,64,00,000 1,60,000 crores ಗೃಹ ಜ್ಯೋತಿ ಕೊಡ್ತಾ we ಇದ್ದಾರೆ. have given. 1,64,00,000. 1.64 crore families have benefited from ಗೃಹ it ಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, via Griha Jyoti, Griha Lakshmi, Gೃಹ ನಿಧಿ, Annabhagya scheme ಶಕ್ತಿ ಯೋಜನೆ. and Shakti Youth. ನಮ್ಮ ಸರ್ಕಾರಿ ಬಸ್ಗಳಲ್ಲಿ ಕರ್ನಾಟಕದ ಒಳಗಡೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಫ್ರೀ. In our government, you can go travel anywhere within the state. It's free. ಆಮೇಲೆ ರಾಜ್ಯದಲ್ಲಿ ಬರ ಬಂದಾಗ ಬಹಳ ಪ್ರಾಮಾಣಿಕವಾಗಿ state- ಎದುರಿಸಿದ್ದೀವಿ. Face drought. ಈ ನೆಲದ ಜಲ, ನೆಲ, ಭಾಷೆ ಮತ್ತೆ ನೀರು, Yes. Yes. Sit somewhere here. No? ಜಲ, ನೆಲ, ಭಾಷೆ, ಇದರಲ್ಲಿ ಯಾವತ್ತೂ ಕೂಡ ರಾಜಿ ಆಗಿಲ್ಲ, ಬಿಟ್ಕೊಡ್ತಕ್ಕಂಥ There's no compromise when it comes to the issue of land and water of the state. ಕರ್ನಾಟಕದ ಹಕ್ಕು. I can hear you. I thought you. ಈ 8 ವರ್ಷಗಳು ಮುಖ್ಯಮಂತ್ರಿಯಾಗಿ ನಾನು For the last 8 years as Chief Minister 2 ಬಾರಿ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿ, and as a leader of opposition twice, ಎರಡು ವರ್ಷ ಮುಖ್ಯಮಂತ್ರಿಯಾಗಿ ಇದನ್ನ ಕಾಂಗ್ರೆಸ್ ಪಕ್ಷ ಒದಗಿಸಿಕೊಟ್ಟಿತ್ತು ನನಗೆ. Congress party has given me that opportunity. I would like to once again ಕಾಂಗ್ರೆಸ್ಸಿನ ನನಗೆ ಸೋನಿಯಾ ಗಾಂಧಿಯವರು ಕಾಂಗ್ರೆಸ್ಗೆ ಬರಮಾಡ್ಕೊಂಡ್ರು, ಇಲ್ಲೇ ಬಂದಿದ್ರು. the Sonia Gandhi who
welcomed me into the party. ನಾನು ಕಾಂಗ್ರೆಸ್ ಸೇರಿದಾಗ JDS-ನಿಂದ ಎಕ್ಸ್ಪೆಲ್ ಮಾಡಿದಾಗ And JDS expelled me from the party and had to join the Congress. ಅಹಿಂದ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾಗ And I was going forward with my Ahinda movement. ಅಲ್ಲಿ ಯಾರು ಜನರಲ್ ಸೆಕ್ರೆಟರಿ ಇದ್ರಲ್ಲ ಅವರಲ್ಲಪ್ಪ, ಮುಸ್ಲಿಂ ಇದ್ರಲ್ಲ, ಇನ್ನೊಬ್ಬ ಸತ್ತೋದ್ರಲ್ಲ, ಅಹಮದ್ ಪಟೇಲ್, ಫಿರಾನ್ ಅಂತ ಒಬ್ರು ಇದ್ರು ಇಲ್ಲಿ. ಅವರು ನನಗೆ ಮತ್ತೆ ಅಹಮದ್ ಪಟೇಲ್ಗೆ ಭೇಟಿ ಮಾಡಿಸಿ, ಆಮೇಲೆ ಸೋನಿಯಾ ಗಾಂಧಿ ಅವ್ರನ್ನ ಭೇಟಿ ಮಾಡಿ Ensured that I met Ahmed Patel and ನಾನು ಕಾಂಗ್ರೆಸ್ ಸೇರ್ಲಿಕ್ಕೆ ತೀರ್ಮಾನ ಮಾಡಿದೆ. then I joined the Congress party. ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಅವತ್ತು ನಾನು ಕಾಂಗ್ರೆಸ್ ಸೇರಿದಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದರು. And I joined the Congress party back then. Mallikarjun Kharge was the state president. 8 ಜನ ಶಾಸಕರು Along with 8 MLAs, we joined the Congress party. ಅವರಲ್ಲಿ ಕೆಲವರು ಸತ್ತೋಗಿದ್ದಾರೆ. Some of them are dead now. ಮಂಚನಹಳ್ಳಿ ಮಾದೇವನ್ ಅವರು ಸತ್ತೋಗಿದ್ದಾರೆ, ಕೃಷ್ಣಮೂರ್ತಿ ಸತ್ತೋಗಿದ್ದಾರೆ, ಕಡೂರು ಕೃಷ್ಣಮೂರ್ತಿ, HY ಮೇಟಿ ಅವರು ಸತ್ತೋಗಿದ್ದಾರೆ. Some of them are dead, including Mr. ಯಾರ್ಯಾರು HY ನನ್ನ Mehti and ಜೊತೆ others. ಸೇರ್ಕೊಂಡ್ರವರು ಎಲ್ರಿಗೂ ಕೂಡ ನಾನು ಚಿರುಣಿಯಾಗಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. I'm grateful for those who joined the Congress along with ಮತ್ತೆ me. ನಾನು ರಾಜಕಾರಣದಲ್ಲಿ ಕೊನೆ ಉಸಿರಿರೋವರೆಗೂ ಕೂಡ ಕೋಮಾದಿಗ ಶಕ್ತಿಗಳ ವಿರುದ್ಧ ಹೋರಾಟ ಮಾಡ್ತೇನೆ. I will fight against the communal forces in politics till my last breath. ಯಾಕಂದರೆ ಸಂವಿಧಾನ ಇವೆಲ್ಲಕ್ಕೂ ಕೂಡ ವಿರುದ್ಧವಾಗಿದೆ. Because all this is against the Constitution. ನಾನು ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವನು. I'm a man who believes in the ಒಂದು Constitution. ವೇಳೆ ಸಂವಿಧಾನ ಇಲ್ಲದೆ ಹೋಗಿದ್ರೆ ನಾನು ವಿದ್ಯಾವಂತನೂ ಆಯ್ತಿರ್ಲಿಲ್ಲ, If there was no Constitution, I wouldn't be an educated person. I wouldn't have got elected as an MLA. I ಮುಖ್ಯಮಂತ್ರಿನೂ wouldn't be ಆಯ್ತಿರ್ಲಿಲ್ಲ, a minister either. ಡೆಪ್ಟಿ ಚೀಫ್ I ಮಿನಿಸ್ಟರ್ couldn't have ಆಯ್ತಿರ್ಲಿಲ್ಲ. become even a ಸಂವಿಧಾನ deputy ಇಲ್ಲದೆ chief minister, ಆಗಿರೋದು. minister, ಬಾಬಾ ಸಾಹೇಬ್ or even chief ಅಂಬೇಡ್ಕರ್ minister. ಕೊಟ್ಟಿರ್ತಕ್ಕಂಥ ಸಂವಿಧಾನ ಇಲ್ಲದೆ ಹೋದ್ರೆ ಕುರಿ ಮೇಯಿಸ್ಬೇಕೋ ಅಥವಾ ಹೊಲ ಉಳ್ಬೇಕೋ ಇದನ್ನು ಮಾಡ್ಕೊಂಡು ಇರ್ತಿದ್ದೆ ನಾನು. ಯಾಕೆಂದ್ರೆ ನಮ್ಮ ತಂದೆ ತಾಯಿಗಳು ಅವಿದ್ಯಾವಂತರು. My parents are uneducated. ಅದರಿಂದ ಕೊನೆ ಉಸಿರಿರೋವರೆಗೂ ಕೂಡ Till my last breath, ಸಂವಿಧಾನಕ್ಕೆ ಯಾರೇ ಧಕ್ಕೆ ತಂದರೂ ಕೂಡ ಅದರ ವಿರುದ್ಧ I will always fight against anybody who brings any sort of a ಕೋಮುವಾದಿ threat to the ಶಕ್ತಿಗಳ ವಿರುದ್ಧ Constitution. Against communal forces, I will fight. ಮತ್ತೆ ಜನರ ಸಮಾನತೆಗಾಗಿ, ಸಮಾನ ಅವಕಾಶಗಳಿಗಾಗಿ I will always fight for equal opportunities for people. ಹೋರಾಟ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಈ ರಾಜ್ಯದ ಜನತೆಗೆ ವಿನಮ್ರವಾಗಿ ಹೇಳಲಿಕ್ಕೆ ಬಯಸ್ತೇನೆ. I would like to tell the people of this state with utmost humility.
was first, which came out after the breakfast meeting and during the breakfast meeting which took place of Siddaramaiah along with his entire cabinet and his team members as well. So we have Harish. Okay, in fact, Harish is with joining me right here at this point of time. So, Harish, just go through the. It was emotional. I've never seen such a I would say smooth transition of power. And given the kind of acrimony which you have reported on in the last 3 years, are you surprised? And are you surprised at those emotional scenes? I am surprised, Pallavi, because Siddaramaiah is not a character who goes down without a fight. And considering that he's been accused of bringing down his own government in 2018, the JDS Congress government, many wondered on whether he would give up, because the feeling in the Siddaramaiah camp was that it was him who brought this government to power. It was his popularity. It was the rallies that he held in Hyderabad, Karnataka and Northern Karnataka region that really essentially ensured that the Congress reached 135 seats. So many wondered on whether Siddaramaiah would actually give up that power so easily. But one thing he always said is that if Rahul Gandhi tells me to step aside, I will do that on the same day. This is something next to each other. The center chair still reserved for the Chief Minister. DK Shivkumar fine playing second fiddle for another few hours or so before he takes over as the next Chief Minister of Karnataka. This will be the last cabinet. This will be the last press briefing by Chief Minister Siddaramaiah in his capacity as the Chief Minister. The sense I'm getting is the Chief Minister also perhaps wants to sum up his contribution to the state, to the cause of social welfare as well, and talk about how he's done a lot for the Ahinda community, the SC/STs. There you go, Chief Minister starting with a stern warning, saying stop making noise and getting ready to speak. ನಾನು ಕೋಮು ಶಕ್ತಿಗಳ ವಿರುದ್ಧ ಹೋರಾಟ ಮಾಡ್ತೀನಿ ಅಂತ ಹೇಳಿದ್ದೀನಿ. ರಾಜಕೀಯ ಪಾತ್ರ ಅಂದ್ರೆ ಏನು? ನಾನು ಮೊದಲಿಂದ ಹೇಳ್ತಾ ಇದ್ನಲ್ಲ, ಹೈಕಮಾಂಡ್ನವರು ಯಾವಾಗ ಹೇಳ್ತಾರೆ ಆವಾಗ ಕೊಡ್ತೀನಿ ಅಂತ ಹೇಳಿದ್ದೀನಿ. ಒತ್ತಡ ಏನಾಗ್ತದೆ? ನಾನೇ ಸ್ವಯಂ ಪ್ರೇರಿತನಾಗಿ ಅವ್ರು ಹೇಳಿದ ತಕ್ಷಣ ಕೊಟ್ಟಿದ್ದೇನೆ. ಒಬ್ರು ಕೇಳಿದ್ರೆ ಹೇಳ್ಬೋದು, ಎಲ್ಲ ಒಟ್ಟಿಗೆ ಕೇಳಿದ್ರೆ 4 ಜನ 5 ಜನ ಕೇಳಿದ್ರೆ ಯಾರಿಗೂ ಉತ್ತರ ಕೊಡೋದು? ನೆಕ್ಸ್ಟ್ ಸಿಎಂ ಯಾರು ಸರ್? ಮುಂದಿನ ಮುಖ್ಯಮಂತ್ರಿ? Whatever legislative party takes a decision, High Command takes a decision, he will be the Chief Minister. Whatever legislative party takes a decision, Congress legislative party takes a decision, and High Command takes a decision, he will be the Chief Minister of the state.
CM is just now told. Karnataka Chief Minister Siddaramaiah recollecting what he's done in his 2 terms as leader of opposition, 1 full term as the Chief Minister and another 3 years as Chief Minister in this term. Significant points, significant big takeaways from the press conference. Siddaramaiah has said that I was asked to go to the Rajya Sabha. I have politely refused to do that. I was elected as an MLA. It's a 5-year term and people have elected me as an MLA. There's 2 more years left and I would like to continue as an MLA. He's politely refused taking up a Rajya Sabha seat. This is something that he will convey to the Congress High Command. In a short while from now, the Chief Minister will leave from his home office here, Krishna, and go to the HL airport. He's taking a special flight to Delhi. He will meet Rahul Gandhi there, thank him, convey this decision of not taking up the Rajya Sabha seat, and then perhaps he will talk about how this government goes forward from there. So that transition of power here in Karnataka now reaching the midway point with the sitting Chief Minister giving in his resignation. The governor is expected to be back later tonight and perhaps once he's back he will accept that resignation, and we are yet to hear on what time that Congress Legislature Party meeting will happen. Most probably tomorrow was the early indication that came in earlier in the day, and there Siddaramaiah will propose DK Shivkumar's name as the next Chief Minister, as the next leader of the Congress Legislature Party, after which DK Shivkumar will stake claim to form the next government and the governor will call him to take oath. So that is something that will play out in the next 2 days, but a significant and a historic day here in Karnataka where a mass leader has stepped aside from leadership role but reminds the people that he will be active politically, he will fight the BJP and its ideology. Nabila Jamal here with me as well. Nabila, a significant development, a shift in Karnataka politics. A mass leader steps aside, a younger one takes over, and a whole list of them will now take over as well. Okay, all the leaders are just about walking out. We're going to try and get a reaction from there, but it's interesting. What a long speech that Siddaramaiah has given. I could call it a speech for sure because he spoke about the entire timeline of his political career, the number of years, literally 20 years that he spent in the Congress and 50 years in total in politics, that he spoke about how he got into the Congress in 2006 and the rise that he's had, never expected, an accidental politician, the rise that he's had, sir, the rise that he's had as a leader of opposition, the Chief Minister twice. So he's really given his, his take and his report card rather as a Chief Minister.